ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕವಿ ಪರಿಚಯನ ನೋಡ್ತಿದ್ವಿ. ಹಾಗಾದರೆ ಇವತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಹಾಗೂ ಅವರಿಗೆ ಬಂದ ಪ್ರಶಸ್ತಿಗಳನ್ನು ನೋಡೋಣ. ಮಾಸ್ತಿಯವರ ಮನೆ ಮಾತು ತಮಿಳು, ಓದಿದ್ದು ಇಂಗ್ಲಿಷ್, ಸಂಸ್ಕೃತ, ಕನ್ನಡ ಸಾಹಿತ್ಯದಲ್ಲಿ MA ಪಾಸು ಮಾಡಿದರು. ಸಿವಿಲ್ ಸರ್ವಿಸ್ನ ನಾನಾ ಶಾಖೆಗಳಲ್ಲಿ 30 ವರ್ಷ ದುಡಿದರು. ಅದರ ಜೊತೆ ಕತೆ, ಕವನಗಳನ್ನು ಬರೆಯುವ ಹವ್ಯಾಸವನ್ನು ಇಟ್ಟುಕೊಂಡಿದ್ದರು. 1910ರಲ್ಲಿ ಪ್ರಾರಂಭಿಸಿದ ಸಾಹಿತ್ಯ ಕೃಷಿ 1986ರ ತನಕ ಅವರು ಕೊನೆಯುಸಿರೆಳೆಯುವ ತನಕ ಅವಿಚ್ಛಿನ್ನವಾಗಿ ಸಾಗಿತು. ಮಾಸ್ತಿಯವರು ಪತ್ರಿಕೋದ್ಯಮದಲ್ಲಿಯೂ ಕೆಲಸ ಮಾಡಿದ್ದರು. 1944ರಿಂದ ಸುಮಾರು 20 ವರ್ಷಗಳ ಕಾಲ ಜೀವನ ಎಂಬ ಸಾಹಿತ್ಯಕ್ಕೆ ಮೀಸಲಾದ ಪತ್ರಿಕೆಯನ್ನು ಸಂಪಾದಕರಾಗಿ ನಡೆಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ 1943ರಿಂದ 1948ರ ತನಕ ದುಡಿದರು. ಅಧಿಕಾರಿಗಳಿದ್ದಾಗ ಹಳ್ಳಿಯ ಜನರ ಒಡನಾಟ, ಜಾನಪದ ಗೀತೆ, ನೃತ್ಯ ಎಲ್ಲದರ ಪರಿಚಯವಿತ್ತು. ದ.ರಾ. ಬೇಂದ್ರೆ, T.P. ಕೈಲಾಸಮಂತವರ ಗೆಳೆಯರಾದರು. ಅಂತಃಕರಣದ ವ್ಯಕ್ತಿಯಾದ ಮಾಸ್ತಿಯವರು ಸಾಹಿತ್ಯ ಕ್ಷೇತ್ರದ ಕಿರಿಯರನ್ನು ಪ್ರೋತ್ಸಾಹಿಸಿದರು, ಹಿರಿಯರನ್ನು ಗೌರವಿಸಿದರು. ಹೊಯೆನ್ಸಾಂಗ್ ಭಾರತದಲ್ಲಿ ಪ್ರಯಾಣಿಸಿ ದಾಖಲಿಸಿದ ವಿವರವನ್ನು ಕನ್ನಡದಲ್ಲಿ ಬರೆಯಲು ರಾಜರತ್ನಂ ಅವರಿಗೆ ಸಲಹೆಯನ್ನು ನೀಡಿದರು. ಹಣ ಸಂಗ್ರಹ ಮಾಡಿ ಕುವೆಂಪು ಅವರ ಕೊಳಲು, ಬೇಂದ್ರೆಯವರ ಗರಿ ಸಂಕಲನಗಳನ್ನು ಪ್ರಕಟಿಸಿದರು. ಒಳ್ಳೆಯ ಭಾಷಾಕರಣರಾದ ಮಾಸ್ತಿಯವರು ಹೇಳುವ ವಿಷಯವನ್ನು ನಿರ್ಭಯವಾಗಿ ಹೇಳುತ್ತಿದ್ದರು. ಅವರೇ ಹೇಳಿದಂತೆ ಹೀರೋ ಆಫ್ 100 ಪ್ಲಾಟ್ಫಾರ್ಮ್ಸ್ ಆಗಿದ್ದರು. ಮಾಸ್ತಿಯವರು ಇದ್ದಲ್ಲಿ ಸದಾ ನಗುವಿನ ಅಲೆ ಇರುತ್ತಿತ್ತು. ಮಾಸ್ತಿಯವರು ಕನ್ನಡ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಕೃಷಿ ಗೈದರು. ರಂಗಪ್ಪನ ಮದುವೆ 1910ರಲ್ಲಿ ಬರೆದ ಮೊದಲ ಸಣ್ಣ ಕಥೆಯಾಗಿತ್ತು ಹಾಗೂ ಕವಿತೆ ಅವರ ಇನ್ನೊಂದು ಪ್ರತಿಭಾ ರಂಗವಾಗಿತ್ತು. ಕೆಲವು ಉತ್ತಮ ಕವಿತೆಗಳನ್ನು ಹಾಗೂ ಕಾವ್ಯಗಳನ್ನು ಬರೆದರು. ಕಥನ, ಕವನಗಳನ್ನು ರಚಿಸಿದರು. 2 ಉತ್ತಮ ಕಾದಂಬರಿ, ಜೀವನ ಚರಿತ್ರೆ, ವಿಮರ್ಶೆ, ಆತ್ಮಕಥೆ ಮಾಸ್ತಿಯವರ ಇತರ ಸಾಹಿತ್ಯ ಪ್ರಕಾರಗಳು. ಹಾಗಾದರೆ ಈಗ ಮಾಸ್ತಿಯವರು ಬರೆದ ಕಾವ್ಯಗಳನ್ನು ನೋಡೋಣ. ಬಿನ್ನಹ 1922ರಲ್ಲಿ ಪ್ರಕಟವಾಯಿತು. ಅರುಣ 1924ರಲ್ಲಿ, ತಾವರೆ 1930ರಲ್ಲಿ, ಚಲುವು 1931ರಲ್ಲಿ, ಮಲಾರ 1933ರಲ್ಲಿ, ಸಂಕ್ರಾಂತಿ 1969ರಲ್ಲಿ, ಗೌಡರ ಮಲ್ಲಿ 1940ರಲ್ಲಿ, ರಾಮನವಮಿ 1941ರಲ್ಲಿ, ಮೂಕನ ಮಕ್ಕಳು 1943ರಲ್ಲಿ, ಸುನೀತ 1946ರಲ್ಲಿ, ಮನವಿ 1951ರಲ್ಲಿ ಹಾಗೂ ಶ್ರೀರಾಮ ಪಟ್ಟಾಭಿಷೇಕ 1972ರಲ್ಲಿ ಪ್ರಕಟವಾದವು. ಇವು ಮಾಸ್ತಿಯವರು ಬರೆದ ಮಹಾಕಾವ್ಯಗಳು. 1953ರ ಅವಧಿಯಲ್ಲಿ ಪ್ರಕಟವಾದ ನವರಾತ್ರಿ 5 ಸಂಪುಟಗಳು ಮಾಸ್ತಿಯವರ ಕಥನ, ಕವನಗಳನ್ನು ಒಳಗೊಂಡಿದೆ. ಹಾಗಾದರೆ ಮಾಸ್ತಿಯವರು ಬರೆದ ನಾಟಕಗಳನ್ನು ನೋಡೋಣ. ಶಾಂತ 1923ರಲ್ಲಿ, ಸಾವಿತ್ರಿ 1923ರಲ್ಲಿ, ಉಷಾ 1927ರಲ್ಲಿ, ತಾಳಿಕೋಟಿ 1929ರಲ್ಲಿ, ಮಂಜುಳಾ 1930ರಲ್ಲಿ, ಯಶೋಧರ 1932ರಲ್ಲಿ, ತಿರುಪಾಣಿ 1937ರಲ್ಲಿ, ಕಾಕನಕೋಟಿ 1938ರಲ್ಲಿ, ಮಾಸ್ತಿ 1953ರಲ್ಲಿ, ಅನಾರ್ಕಲಿ 1955ರಲ್ಲಿ, ಪುರಂದರದಾಸ 1964ರಲ್ಲಿ, ಕನಕಣ್ಣ 1965ರಲ್ಲಿ, ಭಟ್ಟರ ಮಗಳು 1969ರಲ್ಲಿ, ಕಾಳಿದಾಸ, ಅಜ್ಜನದಾರಿ, ಈ ರೀತಿಯಾಗಿ ಹಲವಾರು ನಾಟಕಗಳನ್ನು ಮಾಸ್ತಿಯವರು ಸ್ವತಂತ್ರವಾಗಿ ಬರೆದಿದ್ದಾರೆ. ಹಾಗಾದರೆ ಮಾಸ್ತಿಯವರು ಪ್ರಕಟಿಸಿದ ಜೀವನ ಚರಿತ್ರೆಗಳನ್ನು
ರವೀಂದ್ರನಾಥ್ ಠಾಕೂರ್ 1935ರಲ್ಲಿ, ಶ್ರೀರಾಮಕೃಷ್ಣ 1936ರಲ್ಲಿ ಪ್ರಕಟವಾದವು. ರವೀಂದ್ರನಾಥ್ ಠಾಕೂರ್ ಕುರಿತು ಇಂಗ್ಲಿಷಿನಲ್ಲಿಯೂ ಒಂದು ಕೃತಿಯನ್ನು ಪ್ರಕಟಿಸಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಇದು ಸಂಪಾದನೆಯ ಕೃತಿಯಾಗಿದೆ. ಭಾವ ಇದು ಆತ್ಮಕಥೆಯಾಗಿದೆ. ಮಾಸ್ತಿಯವರು ಬರೆದ ಒಟ್ಟು 125 ಕೃತಿಗಳು ಪ್ರಕಟವಾಗಿವೆ. ಮಾತುಗಾರ ರಾಮಣ್ಣ, ಧರ್ಮಬೀಡು, ದೈವಭಕ್ತ ಭಾವ, ಮೈಸೂರಿನ ಮಂಗಮ್ಮ, ಮಸುಮತ್ತಿ, ರಂಗಸ್ವಾಮಿಯ ಅವಿವೇಕ, ರಂಗಪ್ಪನ ಮದುವೆ, ನಮ್ಮ ಮೇಷ್ಟರ ಇನ್ನೂ ಮುಂತಾದ ಕಥೆಗಳನ್ನು ಇವರು ಬರೆದಿದ್ದಾರೆ. ಹಾಗಾದರೆ ಇಂದಿನ ತರಗತಿಯಲ್ಲಿ ಮಾಸ್ತಿಯವರು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಅವರಿಗೆ ಬಂದ ಪ್ರಶಸ್ತಿಗಳನ್ನು ಹಾಗೂ ಅವರ ಕೊನೆಯ ದಿನಗಳನ್ನು ನೋಡೋಣ. ಧನ್ಯವಾದಗಳು.